ನಮ್ಮ ರಾಜ್ಯದ ಬೇಜವಾಬ್ದಾರಿ ಸರ್ಕಾರದ ಜನವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ಧಾರಗಳಿಂದ ನಮ್ಮ ರಾಜ್ಯದ ಜನತೆ ದಿನದಿಂದ ದಿನಕ್ಕೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಒಂದು ವಾರ 10 ದಿನಗಳ ಮುಂಚೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯಿಂದ ಕೋಟ್ಯಾಂತರ ಜನ ಸಂಕಷ್ಟಕ್ಕೆ ಈಡಾಗಿದ್ರು. ಡೀಸೆಲ್ಗೆ 3.5 ರೂಪಾಯಿ, ಪೆಟ್ರೋಲ್ಗೆ 3 ರೂಪಾಯಿ 1 ಲೀಟರ್ಗೆ ಹೆಚ್ಚು ಮಾಡಿದ್ರಿಂದ ರಸ್ತೆ ಮೇಲೆ ಓಡಾಡುವಂತ ಲಾರಿಗಳು, ಬಸ್ಗಳು, ಕಾರುಗಳು, ಈ ರೀತಿ ಸಾಮಗ್ರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂತ ವಿಚಾರಗಳಲ್ಲಿ ಒಂದು ರೀತಿ ಎಲ್ಲ ವಸ್ತುಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈಗ ಮತ್ತೊಂದು ಬರೆ ಹಾಕ್ತಕ್ಕಂತ ನಿರ್ಧಾರವನ್ನ ಈ ಸರ್ಕಾರ ತೆಗೆದುಕೊಂಡಿದೆ. ಅದೇನು ಅಂತ ಹೇಳಿದ್ರೆ ಹಾಲಿನ ಬೆಲೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಬೂಬನ್ನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅದೇನು ಅಂತ ಹೇಳಿದ್ರೆ ಪ್ಯಾಕೆಟ್ಗೆ 50 ml ಹಾಲನ್ನ ಹೆಚ್ಚಿಗೆ ಕೊಡ್ತಾ ಇದ್ದೇವೆ, ಅದಕ್ಕೋಸ್ಕರ 2 ರೂಪಾಯಿ ಹೆಚ್ಚಿಗೆ ಮಾಡಿದೀವಿ ಅಂತ. ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಲ್ಲೂ ಕೇಳೋದಕ್ಕೆ ಬಯಸ್ತೇನೆ, ಯಾರಾದ್ರೂ ನಿಮಗೇನಾದ್ರು ಮನವಿ ಪತ್ರ ಕೊಟ್ಟಿದ್ರ ನನಗೆ 50 ml ಹಾಲನ್ನ ಜಾಸ್ತಿ ಕೊಡಿ ಅಂತ? ಈ ರೀತಿ ಮನೆಮುರುಕ ನಿರ್ಧಾರವನ್ನು ಯಾಕೆ ಮಾಡ್ತಾ ಇದೆ ಈ ಸರ್ಕಾರ? ಜನಕ್ಕೆ ಬೇಡವಾಗಿರ್ತಕ್ಕಂಥ, ಒಲ್ಲದೆ ಇರ್ತಕ್ಕಂಥ ಹಾಲನ್ನ ಏನು 50 ml ಹಾಲು ಹೆಚ್ಚಿಗೆ ಕೊಟ್ಟು ಮತ್ತೆ 2 ರೂಪಾಯಿ ಒಂದು ಪ್ಯಾಕೆಟ್ಗೆ ಹೆಚ್ಚಿಗೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇದಂತೂ ಜನವಿರೋಧಿ ನಿರ್ಧಾರ ಆಗಿದೆ, ರೈತ ವಿರೋಧಿ ನಿರ್ಧಾರ ಆಗಿದೆ. ರಾಜ್ಯದಲ್ಲಿ ಎಷ್ಟು ಸುಮಾರು 20 ಲಕ್ಷ ಟನ್ ಮೇವಿನ ಅವಶ್ಯಕತೆ ಇದೆ. ಆದ್ರೆ ಈ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 8 ಲಕ್ಷ ಟನ್ ಮಾತ್ರ ಮೇವನ್ನ ಕೊಡ್ತಾ ಇದೆ ರೈತರಿಗೆ. ಮೇವು ಕೊಡಕ್ಕಾಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಅದಲ್ಲದೇನೆ ರಾಜ್ಯದ ಜನರಿಗೆ ಬೇಡವಾಗಿರ್ತಕ್ಕಂಥ ಎಕ್ಸ್ಟ್ರಾ 50 ml ಅನ್ನ ಹಾಲು ಹೆಚ್ಚಿಗೆ ಕೊಡ್ತೀವಿ, ನೀವು 2 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ ಜನರಿಗೆ ಬರೆ ಆಗ್ತಕ್ಕಂಥದ್ದೇನಿದೆ, ಇದು ಜನದ್ರೋಹಿ ನಿರ್ಧಾರ ಆಗಿದೆ. ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ಹಾಲಿನ ದರ ಹೆಚ್ಚಿಗೆ ಮಾಡಿದ್ರಿಂದ ಚಹಾ, ಕಾಫಿ ಮತ್ತು ಹೋಟೆಲ್ಗಳ ತಿಂಡಿ ತಿನಿಸುಗಳ ದರ ಹೆಚ್ಚಾಗುವಂತದ್ದು ಈಗ ಆಲ್ರೆಡಿ ಕೇಳಿ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಿಗೆ ಮಾಡಿದ್ರಿಂದ ಬೇರೆ ಬೇರೆ ಎಲ್ಲ ವಸ್ತುಗಳ ದರ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಮದ್ಯದ ಬೆಲೆಯನ್ನ ನೀವು ಹೆಚ್ಚು ಮಾಡಿದಿರಾ. ಮದ್ಯದ ಬೆಲೆಯನ್ನ ಹೆಚ್ಚು ಮಾಡಿದ್ರಿಂದ ಸರ್ಕಾರದ ಬೊಕ್ಕಸವನ್ನ ತುಂಬಿಸ್ಕೊಳ್ತಕ್ಕಂಥ ಕುಕೃತ್ಯವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇದಲ್ದೇನೆ ಈಗ ಮಳೆ ಬರ್ತಾ ಇದೆ, ಬೀಜ ಗೊಬ್ಬರಗಳ ಬೆಲೆಯನ್ನ ನೀವು ಆಲ್ರೆಡಿ ಹೆಚ್ಚು ಮಾಡಿದ್ದೀರಾ. ಆಮೇಲೆ ತರಕಾರಿ ಬೆಲೆ ಹೆಚ್ಚಾಗಿದೆ, ದವಸ ಧಾನ್ಯಗಳ ಬೆಲೆ ಹೆಚ್ಚಾಗಿದೆ. ಇದಲ್ದೇನೆ ಇದು ಬೀಜಗಳದಾಯ್ತು, ಮನೆ ಕಂದಾಯ ಹೆಚ್ಚಿಗೆ ಮಾಡಿದ್ದೀರಾ, ರಿಜಿಸ್ಟ್ರೇಷನ್ ಶುಲ್ಕನ ಹೆಚ್ಚು ಮಾಡಿದ್ದೀರಾ, ನೋಂದಾವಣಿ ಶುಲ್ಕ ಹೆಚ್ಚು ಮಾಡಿದ್ದೀರಾ. ಆಮೇಲೆ ಇದು ನಮ್ಮ ಏನು 13 ಎಕರೆ ರೆವಿನ್ಯೂ ಇಲಾಖೆನಲ್ಲಿ ಇರ್ತಕ್ಕಂಥ ಜಮೀನನ್ನ ಬೇರೆಯವ್ರ ಖಾಸಗಿ ವ್ಯಕ್ತಿಗಳಿಗೆ ಪರಾಭಾರೆ ಮಾಡಿ ಸರ್ಕಾರ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆ ಈ ಸರ್ಕಾರ ಒಂದಾದ ನಂತರ ಒಂದು ಮನೆಮುರುಕದ ನಿರ್ಧಾರವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇವರು ಕರ್ನಾಟಕ ರಾಜ್ಯದಲ್ಲಿ ಏನು ಉಳಿಸಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರವನ್ನ ನಾನು ಆಗ್ರಹ ಪಡಿಸ್ತೇನೆ, ಸಿದ್ದರಾಮಯ್ಯ ಅವರು ಬಹುಶಃ ನಿದ್ರೆಯ ಮಂಪಿನಲ್ಲಿದ್ದಾರೆ ಅನ್ನೋ ಕಾಣುತ್ತೆ. ಜನರ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಅವ್ರಿಗೆ ಕಾಣಿಸ್ತಾ ಇಲ್ಲ, ಕಣ್ಣಿದ್ದು ಕುರುಡಾಗಿ ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ.
ಕಿವಿ ಇದ್ದನು ಕೂಡ ಕಿವುಡಾಗಿ ಹೋಗಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬುದ್ಧಿ ಇದ್ದನು ಕೂಡ ಬುದ್ಧಿಯನ್ನು ಕಳ್ಕೊಂಡಿರ್ತಕ್ಕಂಥ ಬುದ್ಧಿ ಭ್ರಮಣಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಅವರು. ನಾನು ಕೂಡಲೇ ಆಗ್ರಹ ಪಡಿಸ್ತೇನೆ, ಜನ ರೊಚ್ಚಿಗೇಳುವ ಮುಂಚೆ, ಜನ ರಸ್ತೆಗಿಳಿಯುವ ಮುಂಚೆ ಕೂಡಲೇ ಹಾಲಿನ ದರ ಮತ್ತು ಡೀಸೆಲ್ ಪೆಟ್ರೋಲಿನ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಸರ್ಕಾರವನ್ನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಅಕಸ್ಮಾತ್ ವಾಪಸ್ ಪಡೆದೇ ಹೋದ್ರೆ ರಾಜ್ಯಾದ್ಯಂತ ಹಾಲಿನ ದರ, ಪೆಟ್ರೋಲ್ ದರ ಮತ್ತು ಡೀಸೆಲ್ ದರವನ್ನ ವಾಪಸ್ ಪಡೆಯೋದಕ್ಕೆ ಮತ್ತೆ ಇನ್ನೊಂದು ಹಂತದ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯಿಂದ ಸರ್ಕಾರಕ್ಕೆ ಕೊಡ್ತೇವೆ. ಮಾಡ್ತಾ ಇದ್ದೇವೆ. ಈಗ ಆಲ್ರೆಡಿ ನಾವು ಆಡಿಯೋ ಕಾನ್ಫರೆನ್ಸ್, ವಿಡಿಯೋ ಕಾನ್ಫರೆನ್ಸ್ ನಮ್ಮ ಕಾರ್ಯಕರ್ತರ ಜೊತೆನಲ್ಲಿ, ರೈತ ಮೋರ್ಚಾ ಜೊತೆನಲ್ಲಿ ನಾವು ಮಾಡ್ತಾ ಇದ್ದೇವೆ. ಕೂಡಲೇ ವಾಪಸ್ ಪಡಿಬೇಕು, ಇಲ್ಲದೆ ಇದ್ರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಲ್ಲಿ ನಾವು ಕೊಡ್ತೇವೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆಗಳಲ್ಲೂ ನಾವು ಮಾಡ್ತೀವಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಮಾಡ್ತೇವೆ. ನಾನು ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ₹1 ಡೀಸೆಲ್ ಮತ್ತು ಪೆಟ್ರೋಲ್ ಏರಿಕೆ ಆದಂತ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ? ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತವೆ, ಹಾಗಾಗಿ ನೀವು ಬೆಲೆ ಏರಿಕೆಯನ್ನ ಮಾಡಬೇಡಿ ಅಂತ ಹೇಳಿದ್ರಿ. ನೀವೆಷ್ಟು ಮಾಡಿದ್ರಿ? ಡೀಸೆಲ್ಗೆ ₹3.25, ಪೆಟ್ರೋಲ್ಗೆ ₹3. ಈಗ ಹಾಲಿಗೆ ಅರ್ಧ ಲೀಟರ್ಗೂ ₹2 ಹೆಚ್ಚಿಗೆ ಮಾಡಿದೀರಾ. ಹಾಗಾಗಿ ಒಟ್ಟಾರೆಯಾಗಿ ಬೆಲೆ ಏರಿಸ್ತಕ್ಕಂತ ಒಂದು ಪರ್ವವನ್ನೇ ಆರಂಭ ಮಾಡಿದಿರ, ಬೆಲೆ ಏರಿಸ್ತಕ್ಕಂತ ಒಂದು ಅಭಿಯಾನವನ್ನೇ, ಖಜಾನೆಗೆ ದುಡ್ಡು ತುಂಬಿಸ್ಕೊಳ್ತಕ್ಕಂತ ಅಭಿಯಾನವನ್ನೇ, ಜನರಿಗೆ ಬರೆ ಹಾಕ್ತಕ್ಕಂತ, ಜನರಿಗೆ ಕಷ್ಟಗಳ ಮೇಲೆ ಕಷ್ಟವನ್ನ ಕೊಡ್ತಕ್ಕಂತ ಒಂದು ದೊಡ್ಡ ಮನೆ ಮುರುಕ ಅಭಿಯಾನವನ್ನ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದ್ರೆ ಇವನ್ನೆಲ್ಲವನ್ನು ಕೂಡ ನಿಲ್ಲಿಸಬೇಕು, ವಾಪಸ್ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ದಂಗೆ ಹೇಳ್ತಾರೆ ನಿಮ್ಮ ಮೇಲೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಈ ಸರ್ಕಾರಕ್ಕೆ ಕೊಡೋದಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ನಾವೇನು ಹೇಳೋದಕ್ಕೆ ಹೋಗೋದಿಲ್ಲ. ಕಾನೂನು ಪ್ರಕಾರ ಲಾ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್, ಇಷ್ಟು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.